ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ ಬಸ್ ಪಾಸಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇದ್ದೀರಾ, ಇದನ್ನು ಯಾವ ರೀತಿ ಸಲ್ಲಿಸೋದಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಈ ಒಂದು ಬಸ್ ಪಾಸ್ ಏನಿದೆಯಲ್ಲ, ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಇಬ್ಬರು ವಿದ್ಯಾರ್ಥಿಗಳಿಗೆ ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ಸ್ಕೂಲ್ ಸ್ಟೂಡೆಂಟ್ಗಳು ಅರ್ಜಿ ಸಲ್ಲಿಸ್ಬೋದು ಮತ್ತು ಕಾಲೇಜ್ ಸ್ಟೂಡೆಂಟ್ಗಳು ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇರ್ತಾರೆ. ಎರಡೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋವಂಥ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ, ಪ್ರತಿ ವರ್ಷ ಕೂಡ ಮಾಡ್ತೇನೆ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಲಿಂಕ್ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅಧಿಕೃತವಾಗಿ ಪೇಪರ್ ನೋಟಿಫಿಕೇಷನಲ್ಲಿ ಬಂದಿರುವಂಥದ್ದು. ಪೇಪರ್ ನೋಟಿಫಿಕೇಷನ್ ಕೂಡ ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಬಸ್ ಪಾಸಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನೋಡ್ತಾ ಇದ್ದೀರಾ, ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಬಸ್ ಪಾಸ್ ಅರ್ಜಿ ನಮೂನೆ ಬರುತ್ತೆ, ಒಂದು ಸೇವಾ ಸಿಂಧುನಲ್ಲಿ ಅಥವಾ ಆನ್ಲೈನ್ ಸೆಂಟ್ರಲ್ಲಿ ಒಂದು ಬಸ್ ಪಾಸ್ ಅರ್ಜಿ ಕೊಡ್ತಾರೆ. ಆ ಒಂದು ಬಸ್ ಪಾಸ್ ಅರ್ಜಿಯನ್ನು ಫಿಲಪ್ ಮಾಡಿ ಶಾಲಾ ಕಾಲೇಜು ಕಡೆಯಿಂದ ಪ್ರಿನ್ಸಿಪಾಲ್ ಕಡೆಯಿಂದ ಸೈನ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದರೆ ಶಾಲಾ ಒಂದು ಹೆಡ್ ಮಾಸ್ಟರ್ ಕಡೆಯಿಂದ ಸೈನ್ ಮಾಡಿಸ್ಕೊಂಬರ್ಬೇಕು. ಕಾಲೇಜ್ ವಿದ್ಯಾರ್ಥಿ ಆಗಿದ್ದರೆ ಪ್ರಿನ್ಸಿಪಾಲ್ ಕಡೆಯಿಂದ ಒಂದು ಆ ಫಾರ್ಮ್ ಮೇಲೆ ಸೀಲ್ ಸೈನ್ ಹಾಕ್ಸ್ಕೊಂಡು ಬರಬೇಕಾಗುತ್ತೆ. ಮತ್ತು ಒಂದು ಫೋಟೋ ಕೂಡ ಬೇಕಾಗುತ್ತೆ ಮತ್ತು ಮೊಬೈಲ್ ನಂಬರು, ಇಮೇಲ್ ಐ ಡಿ ಚಾಲ್ತಿ ಇರುವಂಥದ್ದು ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಬೇರೆ ವಿದ್ಯಾರ್ಥಿಗಳಿಗೆ 1000-1200 ರೂಪಾಯಿವರೆಗೂ ಚಾರ್ಜಸ್ ಇದೆ. 2A 2B ಥರ್ಡ್ ಬಿ ಸೇರಿದ ಅಭ್ಯರ್ಥಿಗಳಿಗೆ 1000-1200 ರೂಪಾಯಿ ಇದೆ. SC ST ಅಭ್ಯರ್ಥಿ ಆಗಿದ್ದರೆ ಕೇವಲ 150 ರೂಪಾಯಿಯನ್ನು ಫೀಸನ್ನು ಇಟ್ಟಿದ್ದಾರೆ. ಹಾಗೂ ಅರ್ಜಿ ಸಲ್ಲಿಸೋದು ತುಂಬಾ ಈಜಿ ಇದೆ. ನೀವು ಒಂದು ಮೊಬೈಲಲ್ಲೇ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಉಚಿತವಾಗಿ, ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಈ ಒಂದು ಪಾಸ್ ಪಡೆಯುವಾಗ ನೀವು ಕೌಂಟ್ರಲ್ಲಿ ಏನಿರುತ್ತಲ್ಲ, ಬಸ್ ಪಾಸ್ ಕೌಂಟ್ರಲ್ಲಿ ಹೋಗಿ ನೀವು ಈ ಒಂದು ಪೇಮೆಂಟನ್ನು ಮಾಡಿ ಈ ಒಂದು ಬಸ್ ಪಾಸನ್ನು ಇಸ್ಕೋಬೇಕಾಗುತ್ತೆ. ಅದೇ ರೀತಿ ಆನ್ಲೈನ್ ಪೇಮೆಂಟ್ಗೆ ಅವಕಾಶ ಇರೋದು. ಜಸ್ಟ್ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಆ ಅರ್ಜಿ ಜೊತೆಗೆ ಸಂಬಂಧಿಸಿದ ಎಲ್ಲ ಒಂದು ಡಾಕ್ಯುಮೆಂಟನ್ನು ತೊಗೊಬಂದು ಅಲ್ಲಿ ಕೌಂಟ್ರಿಗೆ ಕೊಡಬೇಕಾಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಡಾಕ್ಯುಮೆಂಟ್ಸಲ್ಲಿ ಕೆಲವು ಸಲ ಅಡ್ಮಿಷನ್ ಆಗಿರೋ ರಿಸಿಪ್ಟ್ ಕೂಡ ಕೇಳ್ತಾರೆ, ಕೆಲವು ಸಲ ಕೇಳೋದಿಲ್ಲ. ಇನ್ನು ಕೆಲವು ಸಲ ಅಡ್ಮಿಷನ್ ಆಗಿರೋ ಬಗ್ಗೆ ರಿಸಿಪ್ಟ್ ಕೂಡ ಕೇಳ್ತಾರೆ. ಅದನ್ನು ಕೂಡ ತೊಗೊಂಡು ಹೋಗಿರಿ, ಯಾವುದಕ್ಕೂ ಕೇಳಿದರೆ ತೋರ್ಸೋಕ್ಕೆ ಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಬಸ್ ಪಾಸಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಪೇಪರ್ ನೋಟಿಫಿಕೇಷನಲ್ಲಿ ಬಂದಿರುವಂಥದ್ದು ಇವತ್ತಿನ ಪೇಪರಲ್ಲಿ ಕೂಡ ಬಂದಿದೆ. ಇಲ್ಲಿ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದೆ ನೋಡಿ. ಇದೇ ಒಂದು ಸೇವಾ ಸಿಂಧು ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಮೇ 29ರಿಂದ ಪ್ರಾರಂಭ ಅಂತ ಕೊಟ್ಟಿದ್ದಾರೆ. ಇವತ್ತು 29ನೇ ತಾರೀಕು, ಇವತ್ತಿಂದ ಪ್ರಾರಂಭ ಇದೆ. ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಪೇಮೆಂಟ್ ಎಷ್ಟೆಷ್ಟು ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ. 10ನೇ ತಿಂಗಳು ಪ್ರಾಥಮಿಕ ಶಾಲಾ ಪಾಸ್ಗೆ ಸಾಮಾನ್ಯ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇದೆ ನೋಡಿ. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಇಟ್ಟಿದ್ದಾರೆ. SC STಗೆ 150 ರೂಪಾಯಿನ ಇಟ್ಟಿದ್ದಾರೆ. ಬಾಲಕಿಯರಿಗೆ 550 ರೂಪಾಯಿ ಅಂತ ಇಟ್ಟಿದ್ದಾರೆ. ಆ್ಯಕ್ಚುಲಿ ಬಾಲಕಿಯರಿಗೆ ಉಚಿತ ಪ್ರಯಾಣ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಶಕ್ತಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿನಿಯರಿಗೆ ಉಚಿತ ಪ್ರಯಾಣ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಲಕಿಯರಿಗೆ ಅಂತ ಕೂಡ ಕೊಟ್ಟಿದ್ದಾರೆ 550 ಅಂತ, ಯಾವುದಕ್ಕಂತ ಗೊತ್ತಾಗಲಿಲ್ಲ. ಸೊ ಆ್ಯಕ್ಚುಲಿ ಅವರಿಗೆ ಫ್ರೀ ಇದೆ. ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿ ಇದ್ದರೆ 150 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಎಲ್ಲದಕ್ಕೂ SC STದಲ್ಲಿ ಸ್ಕೂಲು, ಕಾಲೇಜು, PG, ಡಿಗ್ರಿ ಯಾವುದೇ ಕೋರ್ಸಲ್ಲಿ SC ST ಅವರಿಗೆ ಕೇವಲ 150 ರೂಪಾಯಿನ ಫೀಸ್ ಇಟ್ಟಿದ್ದಾರೆ. ಇಲ್ಲಿ ಡಿಪ್ಲೊಮಾ ಓದುವಂಥ ವಿದ್ಯಾರ್ಥಿಗಳಿಗೆ 1050 ರೂಪಾಯಿ ಇದೆ. ITI ಓದುವಂಥ ಅಭ್ಯರ್ಥಿಗಳಿಗೆ 1310 ರೂಪಾಯಿ ಇದೆ ನೋಡಿ. 1310 ITI ಪಾಸ್ ಆದವರು, ITI ಓದ್ತಾ ಇರೋರಿಗೆ. ವೃತ್ತಿಪರ ಕೋರ್ಸ್ ಇದೆಯಲ್ಲ, ವೃತ್ತಿಪರ ಕೋರ್ಸ್ಗಳಿಗೆ 1550 ರೂಪಾಯಿ ಇಟ್ಟಿದ್ದಾರೆ. SC ST ಅವರಿಗೆ 150 ರೂಪಾಯಿ ಇದೆ. ಮತ್ತು ಸಂಜೆ ಕಾಲೇಜ್, ಈವ್ನಿಂಗ್ ಕಾಲೇಜ್ ಅಂತ ಏನು ಕರೀತಾರೆ, PhD, ಆ ಒಂದು ವಿದ್ಯಾರ್ಥಿಗಳಿಗೆ 1350 ರೂಪಾಯಿ ಇಟ್ಟಿದ್ದಾರೆ. SC ST ಅವರಿಗೆ 150 ರೂಪಾಯಿನ ಚಾರ್ಜ್ ಮಾಡಿದೆ. ಈ ರೀತಿಯಾಗಿ ಒಂದು ಪೇಮೆಂಟ್ ಸ್ಟ್ರಕ್ಚರ್ ಇಟ್ಟಿದ್ದಾರೆ. ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅಲ್ಲಿ ಸೇವಾ ಶುಲ್ಕ 30 ರೂಪಾಯಿ ಇರುತ್ತೆ. ಸರ್ವಿಸ್ ಚಾರ್ಜ್ ಸೇರಿ ಒಂದು 100 ರೂಪಾಯಿ ನಿಮಗೆ ಚಾರ್ಜ್ ಮಾಡ್ಬೋದು. ಅದನ್ನು ಫ್ರೀಯಾಗಿ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೀವೇ ಹಾಕೋಬೋದು, ಯಾವುದೇ ರೀತಿ ಆನ್ಲೈನ್ ಸೆಂಟರ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ತುಂಬ ಈಜಿ ಇದೆ ಅರ್ಜಿ ಹಾಕೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಬಸ್ ಪಾಸಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ
ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿ ಹಾಕಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.